ನಾನು ಏನ್ ಮಾಡೋದು ಅಂತ ನೋಡ್ತಾ ಇದ್ದೀನಿ. ಇಲ್ಲಿ ಕೈಗೆ ಬೇರೆ ಏನು ಸಿಗ್ತಾ ಇಲ್ಲ. ಹಾ, ಈ ಹೋಮ್ ಡೆಲಿವರಿ ನಂಬರಿಗೆ ಕಾಲ್ ಮಾಡಿದ್ರೆ ಅವ್ರು ಬಂದು ಡೋರ್ ತೆಗಿಬೋದು. ಅಯ್ಯಯ್ಯೋ, ಫೋನ್ ಬೇರೆ ಮನೇಲೆ ಮರ್ತು ಬಂದಿದ್ದೀನಿ. ಏನ್ ಮಾಡೋದು? ಹಲೋ, ಇದೀರಾ? ನೀವಾದ್ರೂ ಹೆಲ್ಪ್ ಮಾಡಿ ಪ್ಲೀಸ್. ನೀವ್ ಯೋಚನೆ ಮಾಡ್ಬೇಡಿ, ನಾನೇನಾದ್ರೂ ಮಾಡಿ ಹೊರಗೆ ಕರ್ಕೊಂಡ್ ಬರ್ತೀನಿ. ಅಯ್ಯೋ, ಲಾಕ್ ಬೇರೆ ಹೆವಿ ಆಗಿದೆ. ಏನಪ್ಪ ಮಾಡೋದು? ಒಂದ್ ನಿಮಿಷ, ನೀವೇನು ಯೋಚನೆ ಮಾಡ್ಬೇಡಿ, ನಾನೇನಾದ್ರೂ ಮಾಡ್ತೀನಿ. ಇಲ್ಲಿಂದಾನೇ ವಾಯ್ಸ್ ಬರ್ತಿರೋದಾ? ನಾನ್ ಮಾತಾಡ್ತಾ ಇರೋದು ಕೇಳಿಸ್ತಿದ್ಯಾ? ಕೇಳ್ತಾ ಇದೆ, ಆದ್ರೆ ಯಾವ ಕಡೆಯಿಂದ ಮಾತಾಡ್ತಾ ಇದೀರಾ ಅಂತ ಗೊತ್ತಾಗ್ತಾ ಇಲ್ಲ. ಸರಿ ಸರಿ, ನೀವು ಮೋಸ್ಟ್ಲಿ ನನ್ನ ಲೆಫ್ಟ್ ಅಲ್ಲಿ ಇದೀರಾ ಅನ್ಸುತ್ತೆ. ನಾನು ಹಗ್ಗ ಬಿಡ್ತೀನಿ, ಅದನ್ನ ಇಟ್ಕೊಂಡು ನೀವು ಮೇಲ್ ಬನ್ನಿ. ಸರಿ ಬಿಡಿ, ಗೊತ್ತಾಯ್ತು. ನೀವು ನನ್ನ ಲೆಫ್ಟ್ ಅಲ್ಲಿ ಇದೀರಾ ಅನ್ಸುತ್ತೆ. ಹಗ್ಗ ಬಿಟ್ಟಿದ್ದೀನಿ, ನಿಧಾನಕ್ಕೆ ಇಟ್ಕೊಂಡ್ ಬನ್ನಿ. ಅಲ್ಲೇ ಬರ್ತಾ ಇದೀನಿ. ಹಗ್ಗ ಸಿಕ್ತಾ? ಹಗ್ಗ ಸಿಕ್ತು. ಗಟ್ಟಿಯಾಗಿ ಇಟ್ಕೊಳ್ಳಿ. ಗಟ್ಟಿಯಾಗಿ ಇಟ್ಕೊಳ್ಳಿ, ಎಳಿತೀನಿ. ನೀವು ಆರಾಮಾಗಿ ಬನ್ನಿ, ಭಯ ಪಡ್ಬೇಡಿ. I love you. I love you. I love you. I love you. ಇವತ್ತು ರಾತ್ರಿ 12 ಗಂಟೆ ಒಳಗೆ ಆ ಅಮೂಲ್ ಬೇಬಿ ನಿನಗೆ ಸಿಗ್ತಾನೆ. I love you. I love you. I love you.
ವಿಧಿ ಮನಸ್ಸು ಮಾಡಿದ್ರೆ ಯಾರ ಜೊತೆ ಯಾರನ್ನ ಬೇಕಾದ್ರೂ ಸೇರಿಸುತ್ತೆ. I love you. ನಿಮ್ಮ ಮನೆ ಆಚೆನೇ ಇದ್ದೀನಿ, ಪ್ಲೀಸ್ ಪಿಕ್ ದ ಕಾಲ್. ಛೇ, ಮನೆವರೆಗೂ ಬಂದೇ ಬಿಟ್ನಾ? ಹಲೋ ದಿವ್ಯಾ, ನಮ್ಮ ಮನೆ ಹತ್ರ ಯಾಕೆ ಬಂದಿದ್ಯಾ? ಮತ್ತಿನ್ನೇನು ಮಾಡಲಿ ದಿವ್ಯಾ? ನೀನು ನನ್ನ ಕಾಲ್ ಪಿಕ್ ಮಾಡಲಿಲ್ಲ ಅಂದರೆ ನಾನು ನಿನ್ನ ಹೇಗೆ ಮಾತಾಡ್ಸೋದು? ಅದಕ್ಕೆ ಮನೆ ಹತ್ರ ಬರೋದಾ? ಅರ್ಥ ಮಾಡ್ಕೋ ದಿವ್ಯಾ, ನಿನ್ನನ್ನು ನೋಡಬೇಕು, ನಿನ್ನ ಜೊತೆ ಮಾತಾಡಬೇಕು ಅಂತ ತುಂಬ ಅನ್ನಿಸ್ತಿತ್ತು. ಅದಕ್ಕಷ್ಟೇ ನಾನು ಇಲ್ಲಿಗೆ ಬಂದಿದ್ದು. ನೀನು ಕಾಲ್ ಪಿಕ್ ಮಾಡಿ ಮಾತಾಡಿದ್ದಿದ್ರೆ ನಾನು ಇಲ್ಲಿವರೆಗೂ ಬರ್ತಾನೆ ಇರಲಿಲ್ಲ. ದಿವ್ಯಾ, ಸ್ವಲ್ಪ ಆಚೆ ಬಾ, ನಾನು ನಿನ್ನ ಜೊತೆ ಮಾತಾಡಬೇಕು. ಏಯ್, ನಿನ್ಗೇನು ತಲೆ ಕೆಟ್ಟಿದ್ಯಾ? ಇಷ್ಟೊತ್ತಿನಲ್ಲಿ ಮನೆಯಿಂದ ಹೊರಗಡೆ ಬರೋದಾ? ಹೌದು, ತಲೆ ಕೆಟ್ಟಿದೆ. ತಲೆ ತುಂಬ ನಿಂದ ಯೋಚನೆ ಮಾಡಿ ಮಾಡಿ ನನ್ನ ತಲೆ ಕೆಟ್ಟು ಹೋಗಿದೆ. ಅದೆಲ್ಲ ನಂಗೆ ಗೊತ್ತಿಲ್ಲ ದಿವ್ಯಾ, ನೀನೀಗ ಮನೆಯಿಂದ ಆಚೆ ಬರಲೇಬೇಕಷ್ಟೇ. ನಾನು ಅಷ್ಟು ರಿಸ್ಕ್ ತಗೊಂಡು ಹೊರಗಡೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಹೌದಾ? ಹಾಗಿದ್ರೆ ನಾನೇ ನಿಮ್ಮ ಮನೆ ಒಳಗೆ ಬರ್ತೀನಿ. ಅಲ್ಲೇ ಮಾತಾಡೋಣ. ಹಲೋ ಹಲೋ ಬಾಲ, ಹಲೋ, ಮೊದ್ಲು ನನ್ನ ಪ್ರಶ್ನೆಗೆ ಉತ್ತರ. ನೀನ್ ಈ ಬೋನಲ್ಲಿ ಹೆಂಗ್ ಸಿಕ್ಕಾಕೊಂಡೆ? ಅದೊಂದು ದೊಡ್ಡ ಕತೆ ಸತ್ಯ.